ಹಗ್ಗನ ಅಲ್ಲ ಇದೇನೋ ಶಿಕ್ಷೆಯನ್ನು ಬಂದನ ಇದೇನೋ ಶಿಕ್ಷೆ ಬಂದನ ಯಾರು ಬಟ್ಟೆ ಮಾಡ್ತಾರೆ GPS ಹೇಳ್ತಾನೆ ಬೇಜಾರು ಮಾಡ್ಕೊಬೇಡ್ರಿ. ಪರಿಸ್ಥಿತಿಗಳು ಹೆಂಗೆ ಹೇಳ್ತಂದ್ರೆ ಆಲ್ಮೋಸ್ಟ್ ಮುಂದ್ಗೋಡಿದ ಕಣ್ಣೈತಿ, ಡೈರೆಕ್ಟ್ ಮುಂದ್ಗೋಡಿದ ಕಣ್ಣೈತಿ. ಹೇಳ್ತಾರೆ ಏನಂದರೆ ಈಗ ಸಿರ್ಸಿ ಇಲ್ಲ, ಸಿರ್ಸಿ ಆಲ್ಮೋಸ್ಟ್ ಕ್ಲೋಸ್ ಆಗೈತೆ. ಈಗ ಒಂದು ಕಡೆ ಇತ್ತು, ಅದು ಕ್ಲೋಸ್ ಮಾಡಿವಿ ನಾವು. ಈಗ ಏನು ಪ್ರಾಬ್ಲಮ್ ಏನಾಯ್ತು ಸರ್? ಪ್ರಾಬ್ಲಮ್ ಇಲ್ಲ, ಇದು ದೊಡ್ಡ ಬಿರಿಯಾನಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ಆಗಿ ಅವರು ಕಾರವಾರದಿಂದ ಯಾರು ಹೇಳ್ರಿ ನಮ್ಮ ಹಿಂದೂ ಸಂಘಟನಾ ವೇದಿಕೆ ಅವರು ಕಂಪ್ಲೇಂಟ್ ಕೊಟ್ಟರು. ಅವ್ರು ಏನು ಮಾಡ್ಯಾರ, ಇಲ್ಲಿ ಮುಟ್ಗೋಡ್ದಾಗ ಬನ್ನಿ ಕಟ್ಟಿ ಒಳಗೆ ಆಲ್ಮೋಸ್ಟ್ ಐತಿ, ನೀವು ಯಾಕೆ ನೀವು ರೇಟ್ ಮಾಡ್ತಾಯಿಲ್ಲ ಅಂತೇಳಿ ಅವರಿಗೆ ನಮಗೆ 4 ಜನ ಕಳಿಸ್ಕೊಟ್ಟಾರ. ಈಗ 4 ಜನ, ಈಗ ಆಲ್ಮೋಸ್ಟ್ 4 ಜನ ಹೋಗಿವ. ನನಗೆ 4 ಜನ ಒಳಗೆ ಅವ್ರಿಗೆ ಹೇಳ್ಬಿಟ್ಟ ನನಗೆ. ನಾನು ಅವ್ರ ಪ್ರೀತಿಯಿಂದ ಹೇಳಿದ್ದೆ ಅಷ್ಟೇ. ಈಗ ಪ್ರೀತಿಯಿಂದ ಹೇಳಿದ್ದೆ ಆದರೆ ನನಗೆ ಅರ್ಥ ಆಯ್ತು, ನಾನು ಇಲ್ಲಿವನೇ ಹಿಂದೂರವನೇ. ಹಂಗಾಗಿ ಅವ್ರಿಗೆ ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಅವರೆಲ್ಲ ಕಾರವಾರು ಆ ಕಡೆ ಹೊನ್ನಾವರದಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಸೆಕೆಂಡ್ರಿ ಬಂದರ್ಲಿ 4 ಅಂಗಡಿ ರೀ, ಬನ್ನಿ ಕಟ್ರಿ ಹಟ್ಕೊಂಡೆ ಅಂಗಡಿ ಹೆಸರು ಹಾಕಿ ತಾಜ್ ಹಾಕೊಟ್ರು ಅವ್ರು. ಹಾಂ, ನಿಮ್ಮ ಜನನೇ, ಮತ್ತು ನಮ್ಗೆ ಯಾರಲ್ಲ ನಿಮ್ಮ ಜನ ಹಾಕೊಟ್ರು ನಮಗೆ. ಬಟ್ಟ ರೇಡ್ ಮಾಡ್ರಿ ಇವತ್ತು. ಯಾರು ಅಂಗಡಿ ರೇಡ್ ಆಗ್ತಿತ್ತು ನಂಗೆ ಗೊತ್ತಿಲ್ಲ ಅಣ್ಣ. ಹಾಂ, ಹಾಗಾಗಿ ಸಮಸ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರೆ. ನೀವು ನಿಮ್ಮ ಜನ ನೋಡ್ಕೊಡ್ರಿ. ನಾನು ಹಿಂದೂರವನ್ನೇ, ನಾನು ಮೂಲತಃ ಹಿಂದೂರವನ್ನೇ, ಹುಟ್ಟು ಬೆಳೆದಿದ್ದು ನನಗಿಲ್ಲ. ನಾನು 16 ವರ್ಷ ಆಯ್ತು ನಾವು ಊರು ಬಿಟ್ಟು. ನಂಗೆ ಇಲ್ಲಿ ಮುನ್ನಾ ಅಕ್ಬರ್ ಎಲ್ಲ ಇದೆ ನೋಡ್ರಿ. ನಂಗೆ ಅಗ್ದಿ ನಾವು ಕೂಡ ಕೆಲಸ ಮಾಡಿದವನ್ನೇ, ನಂಗೆ ಗೊತ್ತೈತೆ ಕೇಳಿರ್ಬೇಕು. ಹಾಂ, ಮುನ್ನಾಗೆಲ್ಲ ಕೇಳಿ ನೋಡ್ರಿ, ನಂಗೆ ಗೊತ್ತೈತೆ ಯಾರಂತ. ಕಲ್ಮಿಷ ಅಂತೇಳಿ ಕೇಳಿ ನೋಡ್ರಿ ಅವ್ರು ಬೇಕಾರೆ, ನಾನು ಏನು ಕೆಲಸ ಮಾಡ್ತೇನೆ ಅಂತೇಳಿ. ಈಗ ಮುಂಗೂಡದಾಗ ಅದಾರ ಸರ್ 4 ಆಫೀಸರ್ಸು ಚೆಕಿಂಗ್ ಬಂದಾರ. ಮುಂಡ್ಗೋಡಲ್ಲ, ಎಲ್ಲ ಕಾರವಾರ. ಅಲ್ಲಲ್ಲ, ಇವಾಗ ಬಂದಾರ 4 ಜನ ಅಂದಿರಲ್ಲ, ಎಲ್ಲರೂ ಹೋಟೆಲ್ ಕಾರವಾರ ಮುಂಡ್ಗೋಡು. ಅಲ್ಲ ಸರ್, ಈಗ ಹೋಟೆಲ್ನಾಗ ಅದಾರ ರೀ, ಅಲ್ಲೆಲ್ಲ ಹೋಗ್ಯಾರ. ಈಗ ಹೋಗಿ ಊಟ ಮಾಡತ್ತಾರ ಅವ್ರು. ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ರೆ, ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರೆ ಬರ್ಚಾವು. ಈಗ ಆಲ್ಮೋಸ್ಟ್ ಆಗಿ ಅವ್ರದ್ದು 2-3 ಗಂಟೆ ಆಯ್ತು. ಆಲ್ಮೋಸ್ಟ್ ಊಟ ಮಾಡ್ತಾರೆ ಈಗ ಅವ್ರು. ಹಾಂ, ಹೆಂಗೆ ಮೇಲೆ ಬರ್ತಾರ ಅವ್ರು, ನಮ್ಮಂಗೆ ಹೆಂಗೆ ಮೇಲೆ ಬರ್ತಾರ, ಹುಚ್ಚ ಥರ ಬರ್ತಾರೆ. ಗುರುತ ಸಿಗಂಗಿಲ್ಲ ರೀ. ಇವತ್ತು ನಾವು ನೀವು ನಂಬಕ್ಕಾಗಂತಿಲ್ಲ ಸರ್. ಈಗ ಕೊಡ್ರಿ, ನಾ ಮಾತಾಡ್ತೇವೆ ಬೇಕಾರೆ. ಬರ್ಲಿ ನೋಡೋಣ. ಕಲ್ಮೇಶ್ ಅಣ್ಣ ಹಿಂದೂರಿಂದ ಏನಿಲ್ಲ ಹೇಳಿದ್ರಿ. ಹಾಂ, ರೇಡ್ ಆಯ್ತಣ್ಣ. ಹಾಂ, ಹೋಟೆಲ್ ಬಂದಿದೆ. ರೇಡ್ ಇತ್ತ ಬಡಗೋಶ್ ಅದು ಹೆಡ್ ಆಫೀಸ್ನ ಬೈತಣ್ಣ ಕಾರವಾರದಿಂದ. ನಾ ಒಬ್ಬನೇ ಬಂದೇನಿ, ಮತ್ತೆ ಯಾರು ಬಂದಿಲ್ಲ. ಅದು ಬೇರೆ ಹೋಗಾರ, ನಾ ಒಬ್ಬನೇ ಬಂದೇನಿ ಇಲ್ಲಿ. ಬರ್ರಿ ಜೀಪ್ ಐತಣ್ಣ, ಟೋಟಲ್ ನಮ್ಮ ಜೀಪ್ ಐತಿ. ಇದು ಮುಂಡ್ಗೋಡು ಟಾರ್ಗೆಟ್ ಮಾಡ್ರಿ. ಈಗ ಮುಂಡ್ಗೋಡು ಯಲ್ಲಾಪುರ ಟಾರ್ಗೆಟ್ ಮಾಡ್ತಾರೆ. ಟಾರ್ಗೆಟ್ ರೀ ನಿಮ್ಮದು ಆಫೀಸರ್ ಅದು ಸಿರ್ಸಿ ಸರ್? ನನ್ನ ಕಾರವಾರ. ನಂದು ಸಿರ್ಸಿದೆ, ಅವ್ರದ್ದು ಕಾರವಾರ. ಯಾಕೆ ನಾ ಹೇಳೋದಷ್ಟೇ ನಿಮಗೆ ನಮ್ಮ ಹಿಂದೂ ಸಮಾಜದವ್ರಿಗೆ ನೀವೇನು ಪ್ಲಸ್ ನಾ ಹಿಂದೂವೇ, ಅದು ಹೇಳ್ತೇನೆ ಕೇಳ್ರಿ. ಹಿಂದೂ ಸಮಾಜದವ್ರಿಗೆ ನೀವು ಇದೇ ಒಣೆಗೆ ಬೆಳೆದವನೇ. ನಾ ಇದೇ ಒಣೆಗೆ ಬೆಳೆದವನೇ. ಮುನ್ನಾಬಾಯಿ ಬರ್ತಾರಲ್ಲ, ಅವ್ರು ಚಡ್ಡಿ ಹಾಕಿದ್ರೆ ನಂಗೆ ಕಲ್ಸಿರೋವ್ರೆ. ನಾನು ಹೇಳ್ತವನ ಅಂದ್ರೆ ಏನಂದರೆ, ನೀವು ಸ್ವಲ್ಪ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಡ್ರಿ ಅಂತೇಳಿ. ಎಲ್ರಿಗೂ ಬಂದ ಬಡಗೋಷೆ ದೊಡ್ಡಗೋಷೆ ಅಂತ ಹೇಳ್ಬೇಡ್ರಿ ಅಂತ ಹೇಳ್ತಾರೆ. ಉದ್ದೇಶ ಲಾಸ್ಟ್ ಟೈಮ್ ಹೇಳೋಗ ನಾನು 4 ವರ್ಷದಿಂದ ಹೇಳಿ ಹೋಗಿ ನಾನು. ಇವ್ರಿಲ್ಲಾಗಿತ್ತು, ಮತ್ತೊಬ್ರು ಇದ್ರು.
ಬಜ್ಜಿ ಗಿಜ್ಜಿ ಮಾಡ್ತೀವಿ ನೋಡು ಅವ್ರಿಗೆಲ್ಲ ಹೇಳೋಗ ನನ್ನ ಮಾಡ್ಕೋಬೇಡ್ರಿ, ಸಮಸ್ಯೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರದು. ಸಮಸ್ಯೆನ ಆಕೈತೆ ಸರ್ ಅದು ಪಬ್ಲಿಕ್ನಾಗ ಅಂತ. ಅಲ್ಲ ಇವ್ರ ಸಮಸ್ಯೆ ನಮ್ಗೆ ಸಮಸ್ಯೆ ಆಕೈತೆ ಅದು. ಹಿಂದೂ ಸಂಘಟನೆಗಳು ನಮಗೆ ಟಾರ್ಚರ್ ಮಾಡ್ತಾರೆ. ನೀವು ಮುಂಡಗೋಡು ಯಾಕೆ ಇದು ರೇಡ್ ಮಾಡ್ತಾ ಇಲ್ಲ, ಎಲ್ಲ ಕಡೆ ರೇಡ್ ಮಾಡ್ತೀರಿ, ಮುಂಡಗೋಡು ಹುಬ್ಳಿ ಯಾಕೆ ರೇಡ್ ಮಾಡ್ತಾ ಇಲ್ಲ, ಯಲ್ಲಾಪುರ ರೇಡ್ ಮಾಡ್ತಾ ಇಲ್ಲ, ಕಲ್ಗಡಿ ರೇಡ್ ಮಾಡ್ತಾ ಇಲ್ಲ ಅಂತೇಳಿ ಇವ್ರದ್ದೊಂದು ರೇಡ ಅಂದರೆ ಸಮಾಜೀಕರಣ ಸಮಾಜೀಕರಣ ಆಗಿರೋದು. इसका नाम बुलाता हूँ, उसको बुलाते हैं, किसी फोन वाला उसे बुलाते हैं, दोनों को कल बड़ी वोट खाली नामा बजट बुलाते हैं। क्या लगा है वो उनका धड़ा का बड़ा अंतर है वो बोलो सुन यार उनसे थोड़ा तुम बात करते हो ज़्यादा बड़ा केस और ध्यान हमारी इसके अम्मा तुम जाकर अंदर बैठ के कई टेंशन लेना भैया जरूर ये मान काय केस जीव कसा कसा केस कोई चुपली में ना तो जो चुपली में भाई मार दो मैं क्या आगे भेज रहे गाड़ी चल रहा है तो बेच रहे थे क्या वो ना केल भाई फोन पड़ देती है ಅಂದ್ರೆ ಫೋನ್ ರೇ मत किसी के ना वीडियो ಕೊಟ್ರ ಹೇಗೆ ಕೊಟ್ಟರೆ ದುಡ್ಡು ಕೊಟ್ಟು ತೊಗೊಳ ಅವರು ಕೊಟ್ಟರು ಅಂತ ನಂಗೆ ಕೊಟ್ಟರು ಅಂತ ಅಲ್ಲ ಸಾಹೇಬ್ರೆ ಕೊಟ್ರಿ ಕೊಡಬೇಕಾಗ್ತದೆ 200 ರೂಪಾಯಿ ನಮ್ಮ ಅಣ್ಣ ಹೇಳಿದ 200 ರೂಪಾಯಿ ಕೊಟ್ಟು ಕಳ್ಸೋಂಗ ಸೇವೆ ಕೂಡ ರೊಕ್ಕ ಕಮ್ಮಿ ಇದ್ದಿದೆ ದುಸಮ ಕಳ್ಸಂಗ सबको पैसे खा ले को पैसे लेने का आयास करे ना गणेश को बुलाना तो था संतुलन कर थाको मीडिया ला नहीं थी नी इन्होंने मीडिया ला नहीं पूरा ये जाके मीडिया ला नहीं मीडिया ला तो मैं भगा रहा था क्या कर रहा है